ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾವೆಲ್ಲ ಓದ್ತೇವೆ, ಕಾಲೇಜುಗಳಲ್ಲಿ ಪದವಿಗಳನ್ನು ಪಡೆದಿದ್ದೇವೆ, ವಿದ್ಯಾವಂತರು ಅಂತ ಅನ್ನಿಸ್ಕೊಂಡಿದ್ದೇವೆ. ಆದರೆ ವಾಸ್ತವದಲ್ಲಿ ನಮಗೆ ಅರಿವು ಅನ್ನೋದು ಇದೆಯಾ? ಈ ಒಂದು ಪುಟ್ಟ ಪ್ರಶ್ನೆಯನ್ನು ಕೇಳ್ಕೋಬೇಕು. ನಮ್ಮ ಶೈಕ್ಷಣಿಕ ಪದ್ಧತಿ ಹೇಗಿದೆ ಅಂದರೆ, ಈ ಮಿದುಳು ಅನ್ನೋದು ಡಸ್ಟ್ಬಿನ್ ಅನ್ನೋ ಒಂದು ಲೆಕ್ಕಕ್ಕೆ ಎಲ್ಲವನ್ನು ತುಂಬಿಸ್ತಾ ಹೋಗ್ತಾರೆ. ಬಹಳಷ್ಟು ವಿಚಾರಗಳನ್ನು ಮಿದುಳಿನ ಮಟ್ಟದಲ್ಲೇ ಉಳಿಸ್ಕೊಂಡು ಹೃದಯಕ್ಕೆ ಇಳಿಸುವ ಪ್ರಯತ್ನ ಪಡೋದಿಲ್ಲ. ಹಾಗಾಗಿ ಪರೀಕ್ಷೆ ಮುಗಿಯುವವರೆಗೂ ಆ ವಿಚಾರಗಳು ನೆನಪಲ್ಲಿ ಉಳಿಯುತ್ತೆ, ಆನಂತರ ಉಳಿಯುವ ಸಾಧ್ಯತೆ ಕಡಿಮೆ. ಹಾಗಾಗಿ ಇಂದಿನ ಶಿಕ್ಷಣ ಪದ್ಧತಿ ಕೇವಲ ಮಾಹಿತಿಯನ್ನು ತುಂಬಿಸುವ ಒಂದು ಯಾಂತ್ರಿಕ ಪ್ರಕ್ರಿಯೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ಅರಿವು ಅನ್ನೋದು ನಮ್ಮ ಓದು ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಮೂಡಿದಂತಹ ಒಂದು ರೀತಿಯಾದ ಸಾರ್ವಕಾಲಿಕ ಸತ್ಯ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಆಗಲಾರದು. ಅರಿವು ಅಂತ ಹೇಳಿದರೆ ಅದು ತಿಳುವಳಿಕೆಯಾಗುತ್ತೆ, ಪ್ರಜ್ಞೆಯಾಗುತ್ತೆ. ಬೆಳಕು ಎನ್ನುವ ಅರ್ಥವೂ ಉಂಟು ಅರಿವು ಎನ್ನುವ ಶಬ್ದಕ್ಕೆ. ಯಾರಿಗೆ ಅರಿವು ಅನ್ನೋದು ಇರುತ್ತೋ ಅವರಲ್ಲಿ ಸಹಜವಾಗಿ ಮಾನವೀಯ ಲಕ್ಷಣಗಳು ಅವರಲ್ಲಿ ಉಳಿದಿರುತ್ತೆ. ಹಾಗೆಯೇ ಅವರ ವ್ಯಕ್ತಿತ್ವ ಅನ್ನೋದು ಏನು ಸದಾ ವಿಕಸಿತವಾಗ್ತಾನೇ ಮುಂದುವರಿತಾ ಇತರರಿಗೂ ಮಾರ್ಗದರ್ಶನವನ್ನು ಕೊಡುತ್ತೆ. ಇಂತಹ ಅರಿವನ್ನು ನೀಡುವಂಥ ಒಂದು ಪುಸ್ತಕ ಅರಿವು ಅಂತರಾಳ. ಅರಿವು ಅಂತರಾಳ ಇದನ್ನು UN ಸಂಗನಾಳಮಠ್ ಅವರು ಬರೆದಿದ್ದಾರೆ. ಇದು ವಾಸ್ತವದಲ್ಲಿ ಲೇಖನಗಳ ಸಂಗ್ರಹ. ಇದು ಸುಮಾರು 80 ಲೇಖನಗಳು ಉಂಟು ಈ ಒಂದು ಪುಸ್ತಕದಲ್ಲಿ. ಈ ಲೇಖನಗಳನ್ನು ಸುಮಾರು 8 ಅಧ್ಯಾಯಗಳಲ್ಲಿ ವಿಂಗಡಿಸ್ತಾರೆ. ವಿಷಯಕ್ಕೆ ಅನುಗುಣವಾಗಿ 8 ಅಧ್ಯಾಯಗಳಲ್ಲಿ ವಿಂಗಡಿಸ್ತಾ ತಾಯಿಯ ಮಹತ್ವ ಏನು ಅಂತ ಹೇಳ್ತಾ, ದೇವಾಲಯಗಳು ಅನ್ನೋದು ಯಾಕೆ ಮನುಷ್ಯನಿಗೆ ಬೇಕು ಅಂತ ವಿವೇಚನೆ ಮಾಡ್ತಾ, ನಮ್ಮ ಜೀವನದ ಪರಮೋಚ್ಚ ಮೌಲ್ಯಗಳು ಯಾವುದು ಅಂತ ಕೇಳ್ತಂದರೆ ಅದು ಪುರುಷಾರ್ಥಗಳು. ಆ ಪುರುಷಾರ್ಥಗಳನ್ನು ಪೂರ್ಣಗೊಳಿಸೋದು. ಯಜ್ಞ ಯಾಗಾದಿಗಳು ಅವು ಮೌಢ್ಯವೋ ಅಥವಾ ವೈಜ್ಞಾನಿಕವೋ, ಯಾಕೆ ಬೇಕು ನಮಗೆ? ಈ ರಥಗಳು ಎನ್ನುವ ಒಂದು ರಚನೆಯನ್ನು ನಾವು ಮಾಡ್ತೇವಲ್ವ, ಇದು ಯಾವಾಗ ಆರಂಭವಾಯಿತು, ಹೇಗೆ ಆರಂಭವಾಯಿತು, ಯಾಕೆ ಆರಂಭವಾಯಿತು? ಈ ದೇವರು ಅನ್ನೋನು ಯಾರು? ದೇವರು ಅನ್ನೋನು ನಮ್ಮ ಹಾಗೆ ಕೈ ಕಾಲು ಕಣ್ಣು ಮೂಗು ಇರುವಂಥ ಓರ್ವ ವ್ಯಕ್ತಿಯ ಅಥವಾ ಅದೊಂದು ಶಕ್ತಿಯ? ಈ ಬಗ್ಗೆ ಜಿಜ್ಞಾಸೆ. ನಮ್ಮ ಪವಿತ್ರ ಗಂಗೆ ಯಾಕೆ ಪವಿತ್ರಳು ಅನ್ನೋದಕ್ಕೆ ಮಾಹಿತಿಯನ್ನು ಕೊಡ್ತಾ, ಸತ್ಯ ಯಾವುದು, ಮಿಥ್ಯ ಯಾವುದು, ಇದನ್ನು ವಿಶ್ಲೇಷಣೆ ಮಾಡೋದು ಹೇಗೆ? ಹೀಗೆ 80 ಲೇಖನಗಳಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲೋ ನಮ್ಮ ಶೈಕ್ಷಣಿಕ ಬದುಕಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಬದುಕಿನ ಬಗ್ಗೆ, ಪ್ರಪಂಚದ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇರೋರು ಅರಿವು ಅಂತರಾಳ ಎನ್ನುವ ಈ ಒಂದು ಪುಸ್ತಕವನ್ನು ಒಮ್ಮೆ ಖಂಡಿತ ಓದಬಹುದು. ಇಲ್ಲಿನ ಅಧ್ಯಾಯಗಳು 2-2.5 ಪುಟಗಳನ್ನು ಮೀರೋದಿಲ್ಲ. ಹಾಗಾಗಿ ಹೊರೆ ಅಂತ ಅನಿಸಲ್ಲ. ಒಂದೊಂದೇ ವಿಚಾರವನ್ನು ತಗೊಂಡು ವಿಶ್ಲೇಷಣೆ ಮಾಡ್ತಾರಲ್ಲ, ಅದು ಶ್ಲಾಘನೀಯವಾದ ವಿಚಾರ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಸುಶೀಲಾ ಗೋಪಿನಾಥ್, ಮಹಾಲಕ್ಷ್ಮಿ ಲೇಔಟಿಂದ ಬಂದಿದ್ದೇನೆ. ನಾನು KSRTCಯಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ರಿಸೈನ್ ಮಾಡಿ ಮನೇಲಿದ್ದೀನಿ. ನನ್ನ ಹವ್ಯಾಸಗಳು ಅಂದರೆ ಕನ್ನಡ ಪುಸ್ತಕಗಳನ್ನು ಓದುವುದು, ಪದಬಂಧ ಬಿಡಿಸುವುದು, ಕುಟುಂಬ ಸಮೇತವಾಗಿ ತಟ್ಟಂತ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ತುಂಬ ಸಂತೋಷ ಸುಶೀಲಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು HV ಮಂಜುನಾಥ್, ಬೆಂಗಳೂರಿನ JP ನಗರ 8ನೇ ಹಂತದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕನ್ನಡ ದಿನಪತ್ರಿಕೆ ಕಾದಂಬರಿಗಳನ್ನು ಓದುವುದು ಮತ್ತು ಇಡೀ ಕುಟುಂಬದೊಂದಿಗೆ ಪ್ರತಿನಿತ್ಯ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಬಹಳ ಸಂತೋಷ ಮಂಜುನಾಥ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಉಷಾ ಭಟ್ ಅಂತೇಳಿ ಪುತ್ತೂರಿಂದ ಬಂದಿದ್ದು. ನನ್ನ ಹವ್ಯಾಸ ಹಾಡುವುದು ಮತ್ತು ಚಿತ್ರಕಲೆ ಬರೆಯೋದು. ಹೌದಾ? ಒಂದೆರಡು ಸಾಲು ನಮಗಾಗಿ.
ಚಿತ್ರಗೀತೆನ ಫಿಲ್ಮ್ ಯಾವುದಾದ್ರೂ ಹಾಡಿ ಪರವಾಗಿ. ನೀನಾದೆ ಬಾಳಿಗೆ ಜ್ಯೋತಿ ನಾ ಕಂಡೆ ಪ್ರೇಮದ ಕಾಂತಿ ನೀನಾದೆ ಬಾಳಿಗೆ ಜ್ಯೋತಿ. ಬಹಳ ಸಂತೋಷ ಉಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ನೋಡೋಣ. ಕಡಲ ತಡಿಯ ಕಥೆಗಳು, ಜಿ.ಕೆ. ಐತಾಳ್ ಬರೆದಂಥ ಕನ್ನಡ ಕಾದಂಬರಿ. ನಮ್ಮ ಮೊದಲ ಪ್ರಶ್ನೆ, NOTTOID ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ನೋಟೋ ಐಡಿ. ಆಯ್ಕೆಗಳನ್ನು ನೋಡೋಣ. ಧೂಮಕೇತು ನಾಮಕರಣ, ಪಳೆಯುಳಿಕೆಗಳ ಅಧ್ಯಯನ, ಅಂಗದಾನ, ಜಾಮೀನು. ಮೊದಲಿಗೆ ಉಷಾ ಭಟ್, ಆನಂತರ ಮಂಜುನಾಥ್. ಧೂಮಕೇತು ನಾಮಕರಣ. ಧೂಮಕೇತು ನಾಮಕರಣ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್. ಆಯ್ಕೆ 2, ಪಳೆಯುಳಿಕೆಗಳ ಅಧ್ಯಯನ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಅಂಗದಾನಕ್ಕೆ ಸಂಬಂಧಪಟ್ಟದ್ದು ಇದು. ಈ NOTTO ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಕರೀತಾರೆ ಈ ನೋಟೋ ಅಂತ ಹೇಳಿದ್ರೆ. ಇಡೀ ಭಾರತಾದ್ಯಂತ ಈ ಅಂಗ ವಿತರಣೆ ಒಂದು ರೀತಿ ವೈಜ್ಞಾನಿಕವಾಗಿ ನಡೀಬೇಕು, ಕ್ರಮಬದ್ಧವಾಗಿ ನಡೀಬೇಕು. ಹಾಗೆ ಎಲ್ಲೂ ಅಕ್ರಮಕ್ಕೆ ಅವಕಾಶ ಇರಬಾರದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಹೊಸ ಸಂಸ್ಥೆಯನ್ನ ಆರಂಭಿಸಿದೆ ಕೇಂದ್ರ ಆರೋಗ್ಯ ಸಚಿವಾಲಯ. ಮುಖ್ಯವಾಗಿ ಈ ಅಂಗಾಂಗಗಳ ಮಾರಾಟ ಏನಿದೆ, ಹಾಗೆ ಕಳ್ಳ ಸಾಗಾಣಿಕೆ ಏನಿದೆ, ಅದನ್ನು ತಡೆಗಟ್ಟೋದು ನಮ್ಮ ದೇಶದ ಮೂಲ ಉದ್ದೇಶ ಆಗಿರೋ ಕಾರಣ ಅಂಗಗಳನ್ನು ದಾನ ಮಾಡೋವರಿಗೂ ಅಂಗಗಳನ್ನು ಸ್ವೀಕರಿಸೋವರಿಗೂ ಸಮಾನ ರೀತಿಯಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿ ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ ನೋಟೋ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಕೃಷಿ ಸಂಭ್ರಮ, ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ಪ್ರಶ್ನೆ, ಪಿಂಕ್ ಹೈಡ್ರೋಜಿನ್ನನ್ನು ಯಾವುದರಿಂದ ತಯಾರಿಸುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಅಣುಶಕ್ತಿ, ಸೌರಶಕ್ತಿ, ತೈಲಶಕ್ತಿ, ಜಲಶಕ್ತಿ. ಮೊದಲಿಗೆ ಮಂಜುನಾಥ್, ಆನಂತರ ಸುಶೀಲಾ. ಆಯ್ಕೆ 4, ಜಲಶಕ್ತಿ. ಜಲಶಕ್ತಿ. ಸುಶೀಲಾ? ಸೌರಶಕ್ತಿ. ಸೌರಶಕ್ತಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಅಣುಶಕ್ತಿ ಆಗಿತ್ತು. ಈ ಪಿಂಕ್ ಹೈಡ್ರೋಜಿನ್ ಅನ್ನ ಪರ್ಪಲ್ ಹೈಡ್ರೋಜಿನ್ ಅಂತ ಕರೀತಾರೆ, ರೆಡ್ ಹೈಡ್ರೋಜಿನ್ ಅಂತ ಕರೀತಾರೆ. ಪರಮಾಣು ಶಕ್ತಿಯನ್ನ ಬಳಸಿ ನೀರನ್ನ ಎಲೆಕ್ಟ್ರಾಲಿಸಿಸ್ ಮೂಲಕ ವಿಭಜಿಸ್ತಾರೆ. ವಿಭಜಿಸಿದಾಗ ಹೈಡ್ರೋಜಿನ್ ಉತ್ಪಾದನೆಯಾಗುತ್ತೆ. ಆ ಹೈಡ್ರೋಜಿನ್ ಅನ್ನ ಇಂಧನವಾಗಿ ಬಳಸಿಕೊಂಡು ಬೃಹತ್ ಕಾರ್ಖಾನೆಗಳನ್ನು ನಡೆಸುವಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಸಿಮೆಂಟ್ ಕಾರ್ಖಾನೆಗಳು, ಸ್ಟೀಲ್ ಕಾರ್ಖಾನೆಗಳು, ವೈಮಾನಿಕ ಕಾರ್ಖಾನೆಗಳು ಇತ್ಯಾದಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ತುಂಬ ಶಕ್ತಿ ಬೇಕಾಗುತ್ತಲ್ಲ, ಅಂತಹ ಶಕ್ತಿಯನ್ನು ನೇರವಾಗಿ ಹೈಡ್ರೋಜಿನ್ ಮೂಲಕ ಪಡೆಯುವ ಒಂದು ವ್ಯವಸ್ಥೆ ಇದು. ಇದನ್ನು ಪಿಂಕ್ ಹೈಡ್ರೋಜಿನ್ ಅಂತ ಕರೀತಾರಂತೆ. ಇದರ ವಿಶೇಷ ಏನು ಅಂದರೆ ಪರಿಸರ ಮಾಲಿನ್ಯ ಇಲ್ಲವೇ ಇಲ್ಲ, ಶೂನ್ಯ. ಪರಿಸರ ಮಾಲಿನ್ಯ ಶೂನ್ಯ. ಹಾಗಾಗಿ ಈ ತೈಲ ಇಂಧನಗಳನ್ನು ಏನು ಪೆಟ್ರೋಲು ಡೀಸೆಲ್ಗಳನ್ನು ಬಳಸ್ತಾ ಇದ್ದೇವೆ, ಅವುಗಳ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರ ಮಾಲಿನ್ಯವನ್ನು ನಿಗ್ರಹಿಸುವ ಜೊತೆಗೆ ದೇಶದ ಸರ್ವತೋಮುಖ ಪ್ರಗತಿಗೆ ಅಗತ್ಯವಾದ ವಿದ್ಯುತ್ತನ್ನೂ ಉತ್ಪಾದಿಸುವ ಒಂದು ಯೋಜನೆ ಇದು. ಪಿಂಕ್ ಹೈಡ್ರೋಜಿನ್ ಈಗಾಗಲೇ ಅಸ್ತಿತ್ವದಲ್ಲಿದೆ. ಮುಂದಿನ ಪುಸ್ತಕ ನಕ್ಕು ಮರೆತು ಬಿಡಿ, ಆರ್ಯ ಕುಮಾರ್ ಬರೆದಿರುವಂಥದ್ದು. ಪ್ರಶ್ನೆ, ನಮ್ಮ ಸೌರಮಂಡಲದ 4 ಬೃಹತ್ ಗ್ರಹಗಳನ್ನು ಅಧ್ಯಯನ ಮಾಡಿದ ಮೊದಲ ನೌಕೆ ಯಾವುದು? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಸುಶೀಲಾ ಮತ್ತು ಉಷಾ ಇಬ್ರು ಬಜರ್ ಒತ್ತಿದ್ದಾರೆ. ಮೊದಲಿಗೆ ಸುಶೀಲಾ. ರಷ್ಯಾದ ಸ್ಫುಟಿಕ. ಉಷಾ ಭಟ್.
ರಷ್ಯಾದ ಸ್ಫಟಿಕ. ಮಂಜುನಾಥ್ ಅವರಿಗೆ ಆಯ್ಕೆಗಳು ಕೊಡಲ? ಆಯ್ಕೆಗಳು ಆಯ್ಕೆಗಳು: ಪಯೋನೀರ್ 1, ಆಯ್ಕೆ 2 ಅಪೋಲೋ 11, ಆಯ್ಕೆ 3 ಜಮಿನಿ 4, ಆಯ್ಕೆ 4 ವಾಯೇಜರ್ 1. ಮಂಜುನಾಥ್ ವಾಯೇಜರ್ 1. ವಾಯೇಜರ್ 1 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ವಾಯೇಜರ್ 1 ಉತ್ತರ ಸರಿಯಾಗಿದೆ. ಸಾಮಾನ್ಯವಾಗಿ 3ನೇವರೆಗೆ ನಾವು ಬಹುಮಾನ ಕೊಡೋಲ್ಲ, ಆದರೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಯಾಕೆ ಅಂದರೆ ಸುಶೀಲಾ ಮತ್ತು ಉಷಾ ಇಬ್ಬರೂ ಸಹ ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ವಿಂಗಡಣೆಗೆ ಅವಕಾಶ ಇರಲಿಲ್ಲ. ನೇರವಾಗಿ 4 ಆಯ್ಕೆಗಳಿದ್ವು, ಅದರಲ್ಲಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ವಿಶೇಷ ಬಹುಮಾನವಾಗಿ ನಕ್ಕು ಮರೆತು ಬಿಡಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಸ್ಪುಟ್ನಿಕ್ ಅಂತ ತಾವೇನು ಹೇಳಿದ್ರೆ ಅದು ಮನುಷ್ಯ ನಿರ್ಮಿಸಿದಂತಹ ಮೊದಲ ಉಪಗ್ರಹ. ರಷ್ಯಾದವರು ಹಾರಿಸ್ತಾರೆ ಅದನ್ನು. ಇಷ್ಟೇಷ್ಟಿರುತ್ತೆ, ಎಲ್ಲರೂ ನಕ್ಕುತ್ತಾರೆ. ಆದರೆ ಅಮೇರಿಕಕ್ಕೆ ಎಷ್ಟು ಹೊಟ್ಟೆ ಉರಿ ಬಂದ್ಬಿಡುತ್ತೆ ಅಂತ ಹೇಳ್ತಂದರೆ, ಸ್ಪುಟ್ನಿಕ್ನೆಲ್ಲ ಇವರು ಮಾಡಿಬಿಟ್ರಲ್ಲ ಅಂತ ಹೇಳಿ ಕೊನೆಗೆ ಈ ರೀತಿಯಾದ ಈ ವಾಯೇಜರು, ಅಪೋಲೋ, ಪಯೋನೀರ್ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಈ ಒಂದು ವಾಯೇಜರ್ ಇದೆಯಲ್ಲ, ಗುರುಗ್ರಹ, ಶುಕ್ರಗ್ರಹ, ನೆಪ್ಚೂನ್ ಮತ್ತು ಯುರನಸ್ ಈ ಪ್ರಧಾನ ಗ್ರಹಗಳು ಏನಿವೆ ಅವುಗಳನ್ನೆಲ್ಲ ನೋಡಿ ಭೇಟಿಯಾಗಿ ಮಾಹಿತಿ ಸಂಗ್ರಹ ಮಾಡಿ ಅಲ್ಲಿಂದ ನೇರವಾಗಿ ಆಳ ಅಂತರಿಕ್ಷಕ್ಕೆ, ಡೀಪ್ ಸ್ಪೇಸ್ಗೆ ಹೋಗ್ಬಿಡುತ್ತೆ ಈ ಒಂದು ನೌಕೆ. ವಿಶೇಷ ಏನು ಅಂದರೆ ಈ ನೌಕೆಯ ಒಳಗೆ ಒಂದು ಚಿನ್ನದ ತಟ್ಟೆಯನ್ನು ಇಟ್ಟಿದ್ದಾರೆ. ಆ ಚಿನ್ನದ ತಟ್ಟೆಯಲ್ಲಿ ಮನುಷ್ಯನ ಬಗ್ಗೆ ಮತ್ತು ಭೂಮಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಸಾಂಕೇತಿಕ ರೂಪದಲ್ಲಿ ಆ ಚಿನ್ನದ ತಟ್ಟೆ ಮೇಲೆ ಕೆತ್ತಿದ್ದಾರೆ. ಇದು ಎಲ್ಲಾದರೂ ಮುಂದೆ ಬುದ್ಧಿವಂತ ಜೀವಿಗಳು ಇರುವಂಥ ಸ್ಥಳಕ್ಕೆ ಹೋಯಿತು ಅಂದರೆ ಬಹುಶಃ ಅವರು ಅರ್ಥ ಮಾಡ್ಕೋಬಹುದು ನಮ್ಮ ಬಗ್ಗೆ, ನಮ್ಮ ಭೂಮಿಯ ಬಗ್ಗೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಚಿನ್ನದ ತಟ್ಟೆಯನ್ನು ಇರಿಸಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವೇಷ ಕಥಾ ಸಂಕಲನ, ವಿಶ್ವನಾಥ್ ಎನ್ ನೇರಳಕಟ್ಟೆ ಬರೆದಿರುವಂಥದ್ದು. ಪ್ರಶ್ನೆ: ಬಿ ಸರೋಜಾದೇವಿ ಅವರು ಎಂ ಜಿ ರಾಮಚಂದ್ರನ್ ಜೊತೆಯಲ್ಲಿ ನಟಿಸಿದ ಮೊದಲ ಚಿತ್ರ ಯಾವುದು? ಆಯ್ಕೆಗಳನ್ನು ನೋಡೋಣ. ತಿರುಮಣಂ, ನಾಡೋಡಿ ಮನ್ನನ್, ಸೈಂಗುಟ್ಟೈ ಸಿಂಗಂ, ಕಲ್ಯಾಣ ಪರಿಸು. ಮೊದಲಿಗೆ ಮಂಜುನಾಥ್, ಆನಂತರ ಉಷಾ ಭಟ್. ಆಯ್ಕೆ 2 ನಾಡೋಡಿ ಮನ್ನನ್. ನಾಡೋಡಿ ಮನ್ನನ್ ಅಂತ ಹೇಳ್ತಾರೆ ಉಷಾ ಭಟ್. ಮೂರನೇದು ಸೈಂಗುಟ್ಟೈ ಸಿಂಗಂ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ನಾಡೋಡಿ ಮನ್ನನ್ ಉತ್ತರ ಸರಿಯಾಗಿದೆ. ಮಂಜುನಾಥ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ವೇಷ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಸರ್ವಸಾಮಾನ್ಯ ವ್ಯಕ್ತಿಗಳ ನಾಯಕನಾಗಿ ಏನು ಎಂ ಜಿ ರಾಮಚಂದ್ರನ್ ಕಾಣಿಸ್ಕೋತಾರೆ, ಈ ಚಿತ್ರದ ನಂತರ ಅವರು ತಮಿಳುನಾಡಿನ ತಮಿಳರ ಹೃದಯದಲ್ಲಿ ಒಂದು ಶಾಶ್ವತವಾದ ಸ್ಥಾನವನ್ನು ಗಳಿಸ್ತಾರೆ. ಅಷ್ಟು ಯಶಸ್ವಿಯಾಗುತ್ತೆ ಈ ನಾಡೋಡಿ ಮನ್ನನ್ ಅನ್ನೋ ಚಿತ್ರ. ಹಾಗೆಯೇ ಸರೋಜಾದೇವಿಯವರು ಸಹ ಒಂದು ಭದ್ರವಾದ ಸ್ಥಾನವನ್ನು ತಮಿಳುನಾಡಲ್ಲಿ ತಮಿಳರ ಹೃದಯದಲ್ಲಿ ಪಡೀತಾರೆ. ಕೊನೆಗೆ ಇವರನ್ನು ಕನ್ನಡ ನಾಡಿನ ಗಿಣಿ ಅನ್ನೋ ಅರ್ಥದಲ್ಲಿ ಒಂದು ವಿಶೇಷವಾದ ಬಿರುದನ್ನು ಕೊಟ್ಟು ಸನ್ಮಾನಿಸ್ತಾರೆ. ಮುಂದಿನ ಪುಸ್ತಕ ಬೆಸ್ಟ್ ಆಫ್ ಡುಂಡಿ, ಎಚ್ ಡುಂಡಿರಾಜ್ ಬರೆದಂಥ ಪುಸ್ತಕ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಬ, ಲಿ, ಡಿ, ಮ, ಲು. ಬಜರ್. ಮೊದಲಿಗೆ ಮಂಜುನಾಥ್, ಆನಂತರ ಉಷಾ ಭಟ್. ಬಾನಲ್ಲಿ ನೋಡಿ ಕಾಮನ ಬಿಲ್ಲು. ಬಾನಲ್ಲಿ ನೋಡಿ ಕಾಮನ ಬಿಲ್ಲು. ಒಂದು ಮನೆ ಬಿಟ್ಟಿದ್ದೀರಿ. ಬಾನಲ್ಲಿ ನೋಡಿರಿ, ಬಾನಲ್ಲಿ ನೋಡಿ ಕಾಮನ ಬಿಲ್ಲು. ಹೇಳಿ ಹೇಳಿ ಹೇಳಿ. ಬಾನಲ್ಲಿ ನೋಡಿ ಕಾಮನ ಬಿಲ್ಲು. ಉಷಾ ಭಟ್ ಅವ್ರದ್ದು ಒಂದ್ಸಲ ಕೇಳೋಣ. ಸರಿ ಸರ್. ಕಾಮನ ಬಿಲ್ಲು ಬಾನಲ್ಲಿ ನೋಡಿ. ಕಾಮನ ಬಿಲ್ಲು ಆರಂಭ ಆಗ್ಲಿಕ್ಕೆ ಸಾಧ್ಯ ಇಲ್ಲಮ್ಮ, ಯಾಕಂದ್ರೆ ಬಾ ಇರೋದ್ರಿಂದ ಬಾಯಿಂದಲೇ ಶುರು ಆಗಬೇಕು. ಬಾನಲ್ಲಿ ನೋಡಿ ಕಾಮನ ಬಿಲ್ಲು. ಉತ್ತರವನ್ನ ನೋಡೋಣ. ನಮ್ಮ ಹತ್ರ ಇರೋ ಉತ್ತರ, ನೀವು ಕೊಟ್ಟಂತ ಉತ್ತರ ಒಂದೇ ಆದರೂ ಸ್ವರೂಪ ಭಿನ್ನವಾಗಿದೆ. ಬಾನಲ್ಲಿ ಮೂಡಿತು ಮಳೆಬಿಲ್ಲು ಅಂತ ನಾವು ಹೇಳಿದ್ವಿ, ಅಚ್ಚ ಕನ್ನಡ ಶಬ್ದ ಕೊಟ್ವಿ ಮಳೆಬಿಲ್ಲು ಅಂತ ಹೇಳಿ. ತಾವೇನು ಮಾಡಿದ್ರಿ? ಬಾನಲ್ಲಿ ನೋಡಿ
ಡಿ ಉಳ್ಕೊಂಡಿದೆ, ನೋ ಸೇರಿಸಿದ್ದೀರಾ, ಅಲ್ಲಿ ಕಾಮನಬಿಲ್ಲು ಅಂತ ಹೇಳಿದ್ರಿ, ಅದು ಸರಿ ಹೊಂದುತ್ತೆ. ಹಾಗಾಗಿ ಖಂಡಿತ ಬೆಸ್ಟ್ ಆಫ್ ಡುಂಡಿ ಈ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಮಾತೃ ಮಡಿಲು, ಸಂಪಾದಕರು ಕೆ.ವಿ. ಲಕ್ಷ್ಮಣಮೂರ್ತಿ, ಎಚ್.ವಿ. ಗಣೇಶ್ ಹಾಗೂ ಡಾಕ್ಟರ್ ಪ್ರೀತಿ ಅಶೋಕ್ ಅವರು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 85 ಕೂಡು 46, 68 ಕಳೆ 18, 15 ಗುಣಿಸು 15, 150 ಭಾಗಿಸು 5. ಮೊದಲಿಗೆ ಮಂಜುನಾಥ್, ಆನಂತರ ಉಷಾ ಭಟ್. ಮಂಜುನಾಥ್, ಅಂತಿಮ ಉತ್ತರ 4-3-6. 4-3-6. ಉಷಾ ಭಟ್ 3-1. ಭಿನ್ನವಾದ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 131, 50, 225, 30 ಎಲ್ಲವನ್ನ ಕೂಡಿದ್ರೆ 4-3-6 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಮಂಜುನಾಥ್ ಅವರು. ಮಾತೃ ಮಡಿಲು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ಇಂದಿನ ತೆಲುಗು ಕಥೆಗಳು. ಸಂಪಾದಕರು ಹಾಗೂ ಅನುವಾದಕರು ಗುರುಮೂರ್ತಿ ಪೆಂಡಕೂರು ಅವರು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಹೂವನ್ನ ಗುರುತಿಸಿ ಚಿತ್ರವನ್ನ ನೋಡೋಣ. ಆಯ್ಕೆಗಳು ಬರುವುದಕ್ಕೆ ಮೊದಲೇ ಮಂಜುನಾಥ್ ಹಾಗೂ ಉಷಾ ಭಟ್ ಇಬ್ರು ಬಜರ್ ಒತ್ತಿದ್ದಾರೆ. ದೇವಕಣಗಲೆ. ದೇವಕಣಗಲೆ ಅದೇ ಉತ್ತರವಾ? ಆಯ್ಕೆಗಳನ್ನ ನೋಡೋಣ. ಕಣಗಿಲೆ, ರುದ್ರಾಕ್ಷಿ, ದೇವಕಣಗಿಲೆ, ನಂದಬಟ್ಟಲು. ಉತ್ತರವನ್ನ ನೋಡೋಣ. ದೇವಕಣಗಿಲೆ ಉತ್ತರ ಸರಿಯಾಗಿದೆ. ಇಂದಿನ ತೆಲುಗು ಕಥೆಗಳು ಎನ್ನುವ ಈ ಪುಸ್ತಕ ಕೊಟ್ಟಿದ್ದೇನೆ. ಜೊತೆಗೆ ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿರೋ ಕಾರಣ ಕೃಷಿ ಸಂಭ್ರಮ ಎನ್ನುವ ಒಂದು ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇವೆ. ದಕ್ಷಿಣ ಭಾರತದಲ್ಲಿ ನಾವಿದನ್ನು ದೇವಕಣಗಿಲೆ ಅಂತ ಕರಿತೇವೆ. ಆದರೆ ಉತ್ತರ ಭಾರತದಲ್ಲಿ ಇದನ್ನು ಚಂಪಾ ಫೂಲ್ ಅಂತ ಕರೀತಾರೆ. ಚಂಪಾ ಅಂತ ಹೇಳ್ತಂದ್ರೆ ನಾವು ಅಂದ್ಕೊಂಡಿರೋದು ಸಂಪಿಗೆ ಅಂತ. ವಾಸ್ತವದಲ್ಲಿ ಸಂಪಿಗೆ ಮತ್ತು ಈ ಚಂಪಾ ಅಂತ ಈ ಕರೀತಾರೆ. ಇದನ್ನು ದೇವಕಣಗಿಲೆ ಅಂತ ನಾವೇನು ಕರಿತೇವೆ, ಇದೆರಡು ಹೆಚ್ಚು ಕಡಿಮೆ ಒಂದೇ ವಂಶಕ್ಕೆ ಸೇರುತ್ತೆ. ಹಾಗಾಗಿ ಅದರಿಂದ ಬರುವಂಥ ಒಂದು ಸುಗಂಧವೂ ಸಹ ಹಾಗೇನೇ ಇರುತ್ತೆ. ಇದರ ವಿಶೇಷ ದೇವಕಣಗಿಲೆದು ಏನು ಅಂದರೆ, ಇದು ಬಹಳ ಎತ್ತರಕ್ಕೆ ಬೆಳೆಯೋದಕ್ಕಿಂತ ಅಗಲವಾಗಿ ಬೆಳೆಯೋದು ಹೆಚ್ಚು. ಬಹಳ ದೊಡ್ಡ ಎಲೆಗಳು. ಆ ಹಸುರಿನ ನಡುವೆ ಈ ಹಳದಿ ಕೆಂಪು ಮಿಶ್ರಿತ ಹೂಗಳು ಏನಿದೆ, ಅವು ಹರಿಸುವ ಸುಗಂಧ ಏನಿದೆ, ಇದು ನಿಜಕ್ಕೂ ಚಿತ್ತಾಕರ್ಷಕವಾಗಿರುತ್ತೆ. ಹಾಗಾಗಿ ಕವಿಗಳಿಗೆ ಸದಾ ಸ್ಫೂರ್ತಿಯನ್ನು ಕೊಡ್ತಾ ಬಂದಂಥ ಹೂವು ಈ ಚಂಪಾ ಹೂವು ಅಥವಾ ದೇವಕಣಗಿಲೆ. ಇದಕ್ಕೆ ಹಿಂದೂ ಧರ್ಮದಲ್ಲಿ, ಜೈನ ಧರ್ಮದಲ್ಲಿ, ಬೌದ್ಧ ಧರ್ಮದಲ್ಲಿ ಒಂದು ಗೌರವಯುತವಾದ ಸ್ಥಾನ ದೊರೆತಿದೆ. ಪೂಜೆಗೆ ಇದನ್ನು ಬಳಸೋದು ಉಂಟು. ಮುಂದಿನ ಪುಸ್ತಕ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬುಕನನ್. ಅನುವಾದಕರು ಪ್ರೊಫೆಸರ್ ಎಂ.ಜಿ. ರಂಗಸ್ವಾಮಿ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ದಿ, ನೆ, ರ, ರ್ಮಿ, ಚ, ಕ, ನ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಸುಶೀಲಾ ಅವರು. ಉತ್ತರವನ್ನ ಕೇಳೋಣ. ಕಾರ್ಮಿಕರ ದಿನಾಚರಣೆ. ಒಂದು ಅಕ್ಷರ ಹೆಚ್ಚೂ ಬೇಡ, ಕಡಿಮೆನೂ ಬೇಡ. ನೋಡಿ ಏನು ತಪ್ಪು ಮಾಡಿದ್ದೀರಾ ಅಂತ. ಬರ್ಕೊಳ್ಳೋದೇನು ಬೇಡಿ, ಹಾಗೆ ಗೊತ್ತಾಗುತ್ತೆ. ಕಾರ್ಮಿಕರ ದಿನ. ಒಂದು ಹೆಚ್ಚುವರಿ ಅಕ್ಷರ ಕೊಟ್ಟಿದ್ದೀರಿ, ಅದನ್ನು ವಾಪಸ್ ತಗೊಳ್ಳಿ ಅಷ್ಟೇ. ಕಾರ್ಮಿಕರ ದಿನ. ಸುಶೀಲ ಅವರೇ, ಒಂದು ಅವಕಾಶ ಕೊಡ್ತೀನಿ.
ದಿನ ಸರಿಗಿದೆ. ತಾವು ಕೊಟ್ಟಂತ ಉತ್ತರ ಒಂದು ಅಕ್ಷರ ಹೆಚ್ಚುವರಿಯಾಗಿ ಕೊಟ್ಟಿದೆ. ಕಾರ್ಮಿಕ ದಿನಾಚರಣೆ. ಉತ್ತರವನ್ನ ನೋಡೋಕೆ ಮೊದಲು ಮಂಜುನಾಥ್ ಅವರನ್ನ ಒಂದ್ಸಲ ಕೇಳ್ಬಿಡೋಣ. ಕಾರ್ಮಿಕ ದಿನಾಚರಣೆ. ಉತ್ತರವನ್ನ ನೋಡೋಣ. ಕಾರ್ಮಿಕರ ದಿನಾಚರಣೆ ಅಲ್ಲ, ಕಾರ್ಮಿಕ ದಿನಾಚರಣೆ ಅಷ್ಟೇ ಇದ್ದದ್ದು. ಅಲ್ಲಿ ಬುಕಾನನ್ ಸೊಗಸಾದ ಕೃತಿ ತಮಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಹಣ್ಣುಗಳ ರಾಜ, ಕುಣಿಯುವ ಹಕ್ಕಿ, ದೊಡ್ಡ ಮನೆ. ಮೊದಲಿಗೆ ಸುಶೀಲ, ಆನಂತರ ಉಷಾ ಭಟ್ ಬಸರುತ್ತಿದ್ದಾರೆ. ಸುಶೀಲ. ಮಾವಿನ ಹಣ್ಣು. ಮಾವಿನ ಹಣ್ಣು. ಉತ್ತರವನ್ನ ನೋಡೋಣ. ಮಾವಿನ ಹಣ್ಣು ಉತ್ತರ ಸರಿಯಾಗಿದೆ. ಅಪ್ರತಿಮ ಸಮಾಜ ಸುಧಾರಕಿ ಯಶೋಧರ ದಾಸಪ್ಪ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಕುಣಿಯುವ ಹಕ್ಕಿ. ನವಿಲು. ನವಿಲು. ಉತ್ತರವನ್ನ ನೋಡೋಣ. ನವಿಲು ಉತ್ತರ ಸರಿಯಾಗಿದೆ. ಹರೆಯದ ಕೆರೆತಗಳು ಎನ್ನುವ ಪುಸ್ತಕ VN ನೇರಳಕಟ್ಟೆ ಬರೆದಿರುವಂಥದ್ದು ಕೊಟ್ಟಿದ್ದೇನೆ. 3 ಉತ್ತರ. ದೊಡ್ಡ ಮನೆ, ಬಹಳ ದೊಡ್ಡದಾಗಿರ್ತಕ್ಕಂಥ ಮನೆ. ಮಹಡಿ. ಮಹಡಿ. ಉತ್ತರವನ್ನ ನೋಡೋಣ. ಮಹಲು. ಮಹಡಿ ಅನ್ನೋದಾಗಿದ್ರೆ ಅಂತಸ್ತುಗಳು ಅಂತ ಬಹುಶಃ ಸುಳುಹನ್ನ ಕೊಡ್ತಾ ಇದ್ವಿ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳನ್ನು ಕೇಳ್ತೇವೆ. ಸುಶೀಲ ಅವರೇ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನಾಲಿಗೆ ಹರಿತವಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಮಾತು ತೀಕ್ಷ್ಣವಾಗು, ಮಾತು ಮಿತಿ ತಪ್ಪು. ಮಾತು ತೀಕ್ಷ್ಣವಾಗು. ಮುಂದಿನ ಪ್ರಶ್ನೆ. ಸಂಕೋಲೆ, ಬಂಧನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುದೆ, ಕುದ್ರ. ಕುದೆ. ಮುಂದಿನ ಪ್ರಶ್ನೆ. ಶ್ರೀನಗರವು ಯಾವ ನದಿಯ ದಡದಲ್ಲಿದೆ? ಝೇಲಂ, ಸಟ್ಲೆಜ್. ಜೇಲಂ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಕೇಳಿದ್ರಂತೆ. ಕೊಡಲಿ ಕೇಳದಂತೆ. 5ನೇ ಪ್ರಶ್ನೆ. ಈ ಉಗಟನ್ನ ಬಿಡಿಸಿ. ರಂಭೆ ಊರ್ವಶಿಯರಲ್ಲಿ ಕೈಗೆ ಸಿಕ್ಕಿ ರಪರಪನೆ ಸುತ್ತಿ ಮೈಕೈಯೆಲ್ಲ ಪುಡಿ ಪುಡಿ ಆಗೋಯ್ತಂತೆ. ಏನಿದು? ರಾಗಿ. ರಂಭೆ ಊರ್ವಶಿಯರ ಕೈಗೆ ಸಿಕ್ಕಿ ರಪರಪನೆ ಸುತ್ತಿ ಮೈಕೈಯೆಲ್ಲ ಪುಡಿ ಪುಡಿ ಆಗೋಯ್ತು. ಅಯ್ಯೋ ಪಾಪ. ಯಾಕೆ? ಯಾರಿವರು? ರಾಗಿ ಕಲ್ಲು. ಹೇಳಿ ಹೇಳಿ. ರಾಗಿ ಕಲ್ಲು. ಬೀಸಕಲ್ಲು. ಬೀಸೋ ಕಲ್ಲು. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ. ನಾಲಿಗೆ ಹರಿತವಾಗು, ಮಾತು ತೀಕ್ಷ್ಣವಾಗು ಸರಿಯಾಗಿದೆ. 2 ಉತ್ತರ. ಸಂಕೊಲೆ, ಬಂಧನ, ಕುದೆ ಸರಿಯಾಗಿದೆ. 3 ಉತ್ತರ. ಝೀಲಂ ಸರಿಯಾಗಿದೆ. 4 ಉತ್ತರ. ಉಗುರಲ್ಲಿ ಹೋಗೋದಕ್ಕೆ ಕೊಡಲಿಯನ್ನ ತಗೊಂಡ್ರಂತೆ, ಕೇಳದ್ರಂತೆ, ಬೇಡದ್ರಂತೆ, ಹೆಚ್ಚು ಒಂದೇ ಅರ್ಥ ಬರುವಂಥದ್ದು ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ಬೀಸುವ ಕಲ್ಲು. ಉತ್ತರ ಸರಿಯಾಗಿದೆ. ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ? 5 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಮಂಜುನಾಥ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೀವಿ. ಮೊದಲ ಪ್ರಶ್ನೆ. ನಾಲಿಗೆ ಹರಿಬಿಡು ಎಂಬ ನುಡಿಗಟ್ಟಿನ ಅರ್ಥವೇನು? ಮುಕ್ತವಾಗಿ ಮಾತನಾಡು, ಮನಸ್ಸಿಗೆ ಬಂದಂತೆ ಮಾತನಾಡು. ಮನಸ್ಸಿಗೆ ಬಂದಂತೆ ಮಾತನಾಡು. ಮುಂದಿನ ಪ್ರಶ್ನೆ. ಬೆಟ್ಟ, ಪರ್ವತ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಧರ, ಕುಪಥ. ಕುಧರ. ಮುಂದಿನ ಪ್ರಶ್ನೆ. ಶ್ರೀ ಶಂಕರಾಚಾರ್ಯರ ಕಾಶ್ಮೀರದಲ್ಲಿ ಏನಿತ್ತು? ಅಂದರೆ ಅವರು ಬದುಕಿದ್ದಂಥ ಕಾಲದಲ್ಲಿ ಏನಿತ್ತು ಅಂತ. ಶಾರದಾ ಪೀಠ, ಸರ್ವಜ್ಞ ಪೀಠ. ಶಾರದಾ ಪೀಠ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಉಗುಳು ನುಂಗಿದರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 12 ಮಂದಿಗೆ 2 ಊಟವನ್ನು ಬಡಿಸಿದ್ರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಾಲಿಗೆ ಹರಿಬಿಡು, ಮನಸ್ಸಿಗೆ ಬಂದಂತೆ ಮಾತನಾಡು ಸರಿಯಾಗಿದೆ. 2 ಉತ್ತರ. ಬೆಟ್ಟ, ಪರ್ವತ, ಕುಧರ ಸರಿಯಾಗಿದೆ. 3 ಉತ್ತರ. ಶ್ರೀ ಶಂಕರಾಚಾರ್ಯರ ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠವಿತ್ತು. ಆ ಪೀಠವನ್ನು ಹತ್ತುತ್ತಾರೆ ಶಂಕರಾಚಾರ್ಯರು. 4ನೇ ಪ್ರಶ್ನೆಗೆ ಉತ್ತರ. ಉಗುಳು ನುಂಗಿದರೆ ಹೊಟ್ಟೆ ತುಂಬೀತೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಗಡಿಯಾರವಾಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಉಷಾ ಭಟ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ.
ನಾಲಿಗೆ ಉದ್ದ ಆಗು ಎಂಬ ನುಡಿಗಟ್ಟಿನ ಅರ್ಥವೇನು? ನಾಲಿಗೆಯ ಕಾಯಿಲೆ, ಮಾತು ಅತಿಯಾಗು. ಮಾತು ಅತಿಯಾಗು. ಮುಂದಿನ ಪ್ರಶ್ನೆ. ಸೇಡು, ಬದ್ಧದ್ವೇಷ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುನಸು, ಕನಸು. ಹುನಸು. ಮುಂದಿನ ಪ್ರಶ್ನೆ. ಪಾಂಡವರು ಹುಟ್ಟಿದಾಗ ಅವರಿಗೆ ಯಾರು ನಾಮಕರಣವನ್ನ ಮಾಡಿದರು? ಕಾಶ್ಯಪ ಮಹರ್ಷಿಗಳು, ದೂರ್ವಾಸ ಮಹರ್ಷಿಗಳು. ಕಾಶ್ಯಪ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ ಉಪ್ಪಿಟ್ಟವರನ್ನು ಅಂತಲೂ ತಗೋಬಹುದು. ಮರೆಯಬಾರದು. 5ನೇ ಪ್ರಶ್ನೆ. ಈ ಓಟನ್ನ ಬಿಡಿಸಿ. ಹೊಲವೆಲ್ಲ ಸುತ್ತಾಡಿ ಮೇಯುತ್ತೆ, ಸಗಣಿಯಿಲ್ಲ, ಗಂಜಲವಿಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ ನಾಲಿಗೆ ಉದ್ದ ಆಗೋ, ಮಾತು ಅತಿಯಾಗೋ, ಸರಿಯಾಗಿದೆ. 2 ಉತ್ತರ ಸೇಡು, ಬದ್ಧದ್ವೇಷ, ಕುನಸು, ಸರಿಯಾಗಿದೆ. 3 ಉತ್ತರ ಕಾಶ್ಯಪ ಮಹರ್ಷಿಗಳು, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಉಪ್ಪಿಕ್ಕಿದ್ದವರನ್ನ ಮುಪ್ಪಿರುವ ತನಕ ನೆನೆ ಅನ್ನೋದು ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಕುಡುಗೋಲು ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸುಶೀಲಾ ಗೋಪಿನಾಥ್ ಅವರಿಗೆ ಒಟ್ಟು ದೊರೀತಾ ಇದೆ 8 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮಂಜುನಾಥ್ ಅವ್ರಿಗೂ ಸಹ 4 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮೂರು ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆ. ನಮ್ಮ ದೇಹದಲ್ಲಿರುವ ಸ್ನಾಯುಗಳನ್ನು ನಾವು ಮಜಲ್ ಅಂತ ಕರೀತೇವೆ. ಈ ಮಜಲ್ ಅಂದರೆ ಏನರ್ಥ? ಇದು ರೋಮ್ ಭಾಷೆಯ ಶಬ್ದ ಅಂತೆ. ಒಂದು ಸಲ ಅವರು ಬೈಸಪ್ಸನ್ನು, ತೋಳಿನ ಸ್ನಾಯುವನ್ನು ನೋಡಿದ್ರಂತೆ ಅವರಿಗೆ ಇಲಿ ಕಡ್ಡು ಹಾಕಿ ಕಾಣ್ತಂತೆ ಈ ಸ್ನಾಯು. ಹಾಗಾಗಿ ರೋಮನ್ ಭಾಷೆಯಲ್ಲಿ ಇಲಿ ಅಂತ ಕರೆಯೋದಕ್ಕೆ ಮಜಲ್ ಎನ್ನುವ ಶಬ್ದವನ್ನು ಬಳಸ್ತಾರೆ. ಹಾಗಾಗಿ ಇಲಿಯ ಹಾಗೆ ಕಾಣುವ ಈ ಸ್ನಾಯುವನ್ನು ಮಜಲ್ ಅಂತ ಕರೆದ್ರಂತೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇಲಿ ಸ್ನಾಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.